ಎಲ್ರಿಗೂ ನಮಸ್ಕಾರ. ನಾನು ನವೀನ್ ಕಿಲಾರ್ಲಹಳ್ಳಿ. ಲೀಡ್ ನ್ಯೂಸ್ ನಲ್ಲಿ ಇವತ್ತೊಂದು ವಿಶೇಷ ಅನ್ಸಿದ್ರು ಕೂಡ ಇದು ಸಾಮಾನ್ಯ ಸುದ್ದಿನೇ. ಏಕೆಂದ್ರೆ ಈಗಾಗಲೇ ಆಶ್ಚರ್ಯಗಳು ಎಲ್ಲವೂ ಕೂಡ ಪೆಟ್ರೋಲ್ ಬೆಲೆ ದುಬಾರಿ ಆದಾಗ ಅಥವಾ ಸಿಗದೆ ಇದ್ದಾಗ, ಡೀಸೆಲ್ ಸಿಗದೆ ಇದ್ದಾಗ ಸಾಕಷ್ಟು ಆತಂಕ ಏನು ಬಳಕೆದಾರರಿಗೆ ಅದು ಬಿದ್ದು ಕೂಡ ಆಯ್ತು ಕೂಡ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನ ದಿನ ₹1 80 ₹1 ಹೀಗೆ ಹೆಚ್ಚಾಗ್ತಾ ಇದೆ. ಈ ತರ ಸಂಬಂಧಪಟ್ಟಂತೆ ಸಾರ್ವಜನಿಕರ ವಲಯದಲ್ಲಿ ಗೊಂದಲ ಶುರು ಆಗ್ತಾ ಇದೆ, ಆತಂಕ ಕೂಡ ಶುರು ಆಗ್ತಾ ಇದೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಏನು ಸರಬರಾಜು ಮಾಡುವಂತ ತೈಲ ನಮಗೆ ಸಿಗ್ಲಿಕ್ಕೆ ಸಾಧ್ಯವಾಗೋದಿಲ್ವೇನೋ ಅಂತ ಆತಂಕಕ್ಕೆ ಒಳಗಾಗಿ ಪೆಟ್ರೋಲ್ ಬಂಕ್ಗಳಿಗೆ ಏಕಾಏಕಿ ನುಗ್ಗುವಂತ ಕೆಲಸ ಆಗುತ್ತೆ. ಅಲ್ಲಿ ಪೆಟ್ರೋಲ್ ಇದೆಯೋ ಇಲ್ವೋ ಅನ್ನುವಂಥದ್ದು ವಾಸ್ತವವಾಗಿ ಇವತ್ತು ಪೆಟ್ರೋಲ್ ಬಂಕಿನ ಮಾಲೀಕರು ಹಾಗೆ ಸಾಮಾಜಿಕ ಹೋರಾಟಗಾರರಂತ ಪುರುಷೋತ್ತಮ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತನಾಡ್ಸೋಣ, ಹೇಗಿದೆ ವಾಸ್ತವ ಸ್ಥಿತಿ ಅಂತ. ಹೇಗಿದೆ ಸರ್ ಈಗ ವಾಸ್ತವ? ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಅನ್ನುವಂತ ಗೊಂದಲ ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇದೆ, ದಿನ ದಿನ ಬೆಲೆ ಹೆಚ್ಚಳ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಿರುತ್ತೆ ವಾಸ್ತವ ಸ್ಥಿತಿ? ಸೇವೆ ಮಾಡಿದಂತಾಗಿದೆ ಜಾಗತಿಕ ವಿದ್ಯಮಾನ. ಅದನ್ನ ಬಿಟ್ಟ ಹಾಗೆ ಈಗ ಪೆಟ್ರೋಲ್ ಬಂಕ್ಗಳಲ್ಲಿ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಪ್ಯೂರ್ಲಿ ವದಂತಿ. ಅದು ಪೆಟ್ರೋಲ್ ಡೀಸೆಲ್ ಬೆಲೆ ₹1.90 ತನಕ ಜಾಸ್ತಿ ಆಗಿದೆ. ಅಂದ್ರೆ ಹತ್ತತ್ರ ₹107 ಪೆಟ್ರೋಲು, 98 ತನಕ ಡೀಸೆಲ್ ಆಗ್ತಾ ಇದೆ. ದಿನನಿತ್ಯ ಬಳಕೆಗೆ ಡೀಸೆಲ್ ಬಹಳ ಬೇಕಾಗ್ತದೆ. ಪೆಟ್ರೋಲ್ ನಲ್ಲಿ ಬಹಳ ಹೆಚ್ಚಳ ಆಗ್ಲಿ ಕಡಿಮೆ ಆಗ್ಲಿ ಕಂಡು ಬರ್ತಾ ಇದೆ. ಆಗ್ಲೇ ಕೆಲವು ಪ್ರಾಂತ್ಯಗಳಲ್ಲಿ ಆಗ್ಲೇ ಪೆಟ್ರೋಲ್ ಬಳಕೆನ ಕಡಿಮೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳು, ಸರ್ಕಾರದ ವಾಹನಗಳು, ಸಾರ್ವಜನಿಕ ಸಂಸ್ಥೆಗಳೆಲ್ಲ ಆಗ್ಲೇ ಅದನ್ನ ಕಡಿಮೆ ಮಾಡ್ತಾರೆ. ಕಾರ್ ಪೂಲಿಂಗ್ ತರ, ಅಂದ್ರೆ ಒಂದೇ ಕಾರಲ್ಲಿ 3-4 ಜನ ಹೋಗೋದು ಅಥವಾ ಅನಿವಾರ್ಯ ಅಲ್ಲದೆ ಇರೋವಾಗ ಬಳಸದೇ ಇರೋದು. ಇದನ್ನ ಏನ್ ಹೇಳ್ಬಹುದು ಅಂದ್ರೆ ಅನಿವಾರ್ಯ ಉಪದ್ರವ ನಿಜ. ರೇಟ್ ಜಾಸ್ತಿ ಆದ್ರೆ ಎಲ್ಲಾದ್ರಲ್ಲೂ ರೇಟ್ ಜಾಸ್ತಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಫೀಲ್ಡ್ ಎಷ್ಟು ಸೂಕ್ಷ್ಮ ಇದೆ ಅಂದ್ರೆ ಒಂದು ಚೂರು ₹2 ರೇಟ್ ಜಾಸ್ತಿ ಆದ್ರೂ ಏನಿಲ್ಲ. ಯಾಕಂದ್ರೆ ಬಾಡಿಗೆ ಈಕ್ವಲ್ ಆಗಿ ಜಾಸ್ತಿ ಆಗುತ್ತಿದೆ. ಇವಾಗ ಬೇರೆ ಮಿಕ್ಕೆಲ್ಲ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದು ಯಾಕೆ ಹೀಗಾಯ್ತು ಅಂದ್ರೆ ಯಾರನ್ನ ದೂಷಣೆ ಮಾಡೋ ಪರಿಸ್ಥಿತಿ ಇಲ್ಲ. ಜಾಗತಿಕ ವಿದ್ಯಮಾನ, ಈ ಸಂಪನ್ಮೂಲ ಒಂದೇ ಕಡೆ ಕ್ರೋಢೀಕರಣ ಆಗಿರೋದ್ರಿಂದ, ಆ ಸಂಪನ್ಮೂಲದಿಂದ ನಾವು ಹೆಚ್ಚು ಅವಲಂಬನೆ ಆಗಿರೋದ್ರಿಂದ ಮತ್ತೆ ನಮ್ಗೆ ಹೆಚ್ಚು ಆಮದು ಒಂದೇ ಕಡೆಯಿಂದ ಬರ್ತಾ ಇದ್ದಿದ್ರಿಂದ ಇಷ್ಟಾಗಿದೆ. ಹಾಗೆ ನೋಡಿದ್ರೆ ಭಾರತದ ವಿದ್ಯಮಾನವನ್ನ ನಾವು ಪರೀಕ್ಷೆ ಮಾಡೋದಾದ್ರೆ ರಷ್ಯಾದಿಂದಲೂ ನಮ್ಗೀಗ ತೈಲ ಸಾಕಷ್ಟು ಬರ್ತಾ ಇದೆ. ಬಂದರೂ ಸಹ ಅನಿವಾರ್ಯ ಕಾರಣಗಳಿಗಾಗಿ ದರ ದುಬಾರಿ ಆಗ್ತಕ್ಕಂಥದ್ದು ನಡೀತಾನೆ ಇರುತ್ತೆ. ಇದು ಇಲ್ಲಿಗೆ ನಿಲ್ಲತ್ತಾ ಅಂದ್ರೆ ಇಲ್ಲ. ನೋಡ್ತಾ ಇದ್ರೆ ಆ ಸೂಚನೆಗಳಿಲ್ಲ. ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಎಷ್ಟು ದಿವಸಕ್ಕೆ ಅಂತ ಹೇಳಕ್ ಬರುದಿಲ್ಲ. ಇನ್ನೂ ಒಂದು ₹5, ₹6, ₹10 ತನಕನೂ ಜಾಸ್ತಿ ಆಗೋ ಎಲ್ಲಾ ಲಕ್ಷಣಗಳು ಇದೆ. ಯಾಕಂದ್ರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಬಹಳ ಸಂಕಷ್ಟದಲ್ಲಿ ಸಿಗ್ತಾ ಇದೆ. ಆಲ್ಮೋಸ್ಟ್ ಜನಸಂಖ್ಯೆಯಿಂದಲೇ ಪಾಸ್ ಆಗ್ಬೇಕಾಗಿರ್ತಕ್ಕಂಥ ಪ್ರಪಂಚದ 60% ಅಷ್ಟು ತೈಲ ಅಲ್ಲಿಂದಲೇ ಪಾಸ್ ಆಗ್ಬೇಕು. ಈಗ ನಾವು ನೋಡ್ತಾ ಇರೋ ಹಾಗೆ ಇರಾನು, USA ಜಟಾಪಟಿ ಕಾರಣದಿಂದ ಬಹಳ ಸಂಕಷ್ಟಕ್ಕೀಡಾಗ್ತಾ ಇದೆ ಸರಕು ಸಾಗಣೆ ವ್ಯವಸ್ಥೆ. ಹಾಗಾಗಿ ಇದು ವಿದ್ಯಮಾನ ಯಾರು ಊಹಿಸದ, ಯಾರು ಅಪೇಕ್ಷೆ ಪಡದ ವಿದ್ಯಮಾನ ಇದು. ಇದನ್ನ ನಾವು ಏನಕ್ಕೋ, ಇದು ವಾಸ್ತವ. ಇದನ್ನ ರಾಜಕೀಯದ ಮಾತುಗಳಿಗೆ ನಾವು ಮಾತಾಡ್ಬೋದು, ಅದು ಬೇರೆ ವಿಷಯ. ಅವರಿದ್ದಾಗ ಹಿಂಗಾಯ್ತು ಅವ್ರನ್ನ ದೂಷಣೆ ಮಾಡೋದಕ್ಕೆ ಇನ್ನೇನೋ ಮಾಡ್ಬೋದು ಬಿಟ್ರೆ ಇದು ಆಗಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯದ ಉಪದ್ರವ ವಿದ್ಯಮಾನ. ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಪೆಟ್ರೋಲಿಯಂ ಮೇಲೆ ಬಹಳ ಅವಲಂಬನೆ ಆಗಿದೆ. ಇನ್ನೂ ಒಂದು ಇದ್ರ ಇಷ್ಟೆಲ್ಲ ಕಷ್ಟದ ಮಧ್ಯಲ್ಲೂ ಸಹ ಒಂದು ಹೊಂಗಿರಣ ನನಗೆ ಕಾಣಿಸ್ತಾ ಇರೋದು. ಈಗಾಗಲೇ ಭಾರತ ದೇಶದಲ್ಲಿ ಸಾಕಷ್ಟು ಜನ ಸ್ವಲ್ಪ ಇದರ ವಿವೇಕದ ಅರಿವಿರ್ತಕ್ಕಂಥವ್ರನ್ನ ಕಷ್ಟವನ್ನು ಪಡುತ್ತಾ ಸಹ ಕಷ್ಟ ಆಗ್ತಾ ಇದೆ. ಇವಾಗಲೂ ಬಹಳ ಕಷ್ಟ ಆಗ್ತಾ ಇದೆ ಸಾಮಾನ್ಯರಿಗೆ. ಆ ಕಷ್ಟವನ್ನು ಪಡುತ್ತಾ ಸಹ ಹೊಸ ವಿಧಾನಗಳಿಗೆ ತಮ್ಮನ್ನು ನಾವು ತೆರೆದುಕೊಳ್ತಾ ಇಲ್ಲ. ಇವತ್ತೇ ಒಂದು ನೋಡಿದೆ ನಾನು, ಯಾವ ರೀತಿ ಸ್ಟೋವ್ ಕ್ರಾಫ್ಟ್ ಅನ್ನೋದು ಇಂಡಕ್ಷನ್ ಕುಕ್ಕರ್ ಅಂತ ಬರುತ್ತೆ. ಹೀಟ್ ಇಂದ ಅಡಿಗೆ ಮಾಡ್ತಾರೆ. ಅವರಿಗೆ 5 ವರ್ಷದಲ್ಲಿ ಮಾರಬಹುದಾಗಿರ್ತಕ್ಕಂಥ ಇಂಡಕ್ಷನ್ ಕುಕ್ಕರ್ಗಳನ್ನ ನಾವು ಒಂದು ತಿಂಗಳಲ್ಲಿ ಮಾರಿದ್ದಾರೆ. ಅಂದ್ರೆ ಜನ ಬದಲಾವಣೆಗೆ ಒಗ್ಗುತ್ತಾ ಇದ್ದಾರೆ ಅಂತ. ಇದು ಒಂದು ರೀತಿಯ ಒಳ್ಳೆ ವಿದ್ಯಮಾನ ಆದ್ರೂ ಸಹ ಬೆಲೆಗಳ ಬೆಲೆಗಳ ಪ್ರಭಾವವನ್ನ ತಡಿಲಿಕ್ಕೆ ಆಗದೆ ಇರ್ತಕ್ಕಂಥದ್ದು ನಮ್ಗೆ ಕಷ್ಟವೇ. ಕಷ್ಟವನ್ನು ಸ್ವಲ್ಪ ದಿವಸ ಸಹಿಸ್ಕೊಳ್ಬೇಕು. ಯಾಕಂದ್ರೆ ಇದಕ್ಕೆ ನನ್ನ ಇನ್ನೊಬ್ಬರ ಪ್ರಶ್ನೆಯನ್ನ ದೇಶದ ಸಮಸ್ಯೆನೂ ಅಲ್ಲ, ಜಾಗತಿಕ ಸಮಸ್ಯೆ ಆಗಿರೋದ್ರಿಂದ ಇದು ಆಗತ್ತೆ. ಇನ್ನು ಸ್ವಲ್ಪ ಜಾಸ್ತಿನೇ ಆಗೋ ಅವಕಾಶ. ಇನ್ನೊಮ್ಮೆ ತಗೊಳ್ಳೋಣ, ಅದು 15 ದಿನ. ಇನ್ನು ಒಂದು 15-20 ದಿವಸಗಳಲ್ಲಿ ಇನ್ನು 2-3 ಬಾರಿ ಮತ್ತೆ ಪರಿಷ್ಕರಣೆ ಆಗ್ತಕ್ಕಂಥ ಎಲ್ಲಾ ಸೂಚನೆಗಳು ನಮ್ಗೆ ಕಾಣಿಸ್ತಾ ಇದೆ. ಇನ್ನು ನನಗೆ ಇನ್ನೊಂದು ಎಚ್ಚರವಾಗಿರ್ತಕ್ಕಂಥ ವಿಚಾರ ಏನು ಅಂದ್ರೆ, ಸರ್ಕಾರ ಬಹಳ ಎಚ್ಚರದಲ್ಲಿ ಇಟ್ಕೊಂಡು ಈ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳೇನಿದೆ ಅವರ ಮೂಲ ವಿತರಕರಿದಾರಲ್ಲ, ಡಿಸ್ಟ್ರಿಬ್ಯೂಟರ್ಸ್ ಅಂತ ಪೆಟ್ರೋಲಿಯಂ ಡೀಲರ್ಸ್ ಅಂತ ಏನ್ ಕರೀತೀವಿ. ಸುಮಾರು ನಮ್ಮ ದೇಶದಲ್ಲಿ 1 ಲಕ್ಷ ಜನ ಪೆಟ್ರೋಲ್ ವರ್ಗಗಳಿದೆ. ಅದರಲ್ಲಿ ಒಂದು 20,000 ಖಾಸಗಿ ಅಂದ್ರೆ ಮಿಕ್ಕಿದ್ದೆಲ್ಲ ಸರ್ಕಾರಿ ಸ್ವಾಮ್ಯದವರು. ಅವರು ಸಹ ದುಡ್ಡು ಮಾಡೋಕೆ ಅನುವಾಗದೇ ಇರೋ ರೀತಿಯಲ್ಲಿ ವಿತರಣಾ ವ್ಯವಸ್ಥೆ ಇದೆ. ಹೇಗೆ ಅಂದ್ರೆ ಹಿಂದಿನ ವರ್ಷ ಈ ತಿಂಗಳಲ್ಲಿ ನಾನು ಎಷ್ಟು ತಗೊಂಡಿರ್ತೀನಿ ಅಷ್ಟು ಮಾತ್ರನೇ ಕೊಡ್ತಾ ಇದ್ದಾರೆ. ಜಾಸ್ತಿ ನಾನು ತಗೊಳ್ಬೇಕು, ದುಡ್ಡು ಮಾಡಬೇಕು ಅನ್ನೋ ಪರಿಸ್ಥಿತಿ ನಮಗೂ ಇಲ್ಲ. ಆವತ್ತಿನ ದಿವಸ ಅವ್ರ ಹತ್ರ ಸ್ಟಾಕ್ ಎಷ್ಟಿತ್ತು ಅಷ್ಟಕ್ಕೆ ಅವ್ರೇನಾದ್ರು ಅಷ್ಟು ದುಡ್ಡು ಮಾಡ್ಬೋದು. ಹಾಗಾಗಿ
ಕಾಳಸಂತೆಯಲ್ಲೋ ಇನ್ಯಾರೋ ದಾಸ್ತಾನು ಮಾಡ್ಕೊಂಡ್ಬಿಟ್ಟು ಪೆಟ್ರೋಲ್ ಬಂಕ್ ಓನರ್ಗಳು ಜಾಸ್ತಿ ತರಿಸ್ಕೊಂಡು ಮಾಡ್ತಾ ಇದಾರೆ ಅನ್ನೋದು ಸುಳ್ಳು. ಅವ್ರಿಗೆ ಎಷ್ಟು ಬರ್ತಾ ಇದೆ ರೆಗ್ಯುಲರ್ ಆಗಿ ಅಷ್ಟೇ ಬರ್ತಾ ಇದೆ. ಈ ತಿಂಗಳಲ್ಲಿ ನಾನು ಈ ಮೇ ತಿಂಗಳಲ್ಲಿ ಹಿಂದಿನ ವರ್ಷ ನಾನು 50,000 ಲೀಟರ್ ನಾನು ತರಿಸಿದ್ದೀನಿ ಅಂದ್ರೆ ಇವತ್ತು 50,000 ಕೊಡ್ತಾರೆ ಅವರು, ಜಾಸ್ತಿ ಕೊಡಲ್ಲ. ರೇಟ್ ರೈಸ್ ಆಗ್ತಾ ಇದೆ ಅಂತ ನಾನು ದಾಸ್ತಾನು ಮಾಡೋದಕ್ಕೆ ಪ್ರಯತ್ನ ಮಾಡಿ ದುಡ್ಡು ತಂದು ಮಾಡ್ತಕ್ಕೆ ಆಗ್ತಾ ಇದೆ. ಇದು ಒಂದು ಒಳ್ಳೆ ಬೆಳವಣಿಗೆ. ಸರ್ಕಾರ ತನ್ನ ಎಲ್ಲಾ ಬಾಹುಗಳನ್ನ ತನ್ನ ಎಲ್ಲಾ ಇಲಾಖೆಗಳ ಮೂಲಕ ಎಷ್ಟೆಲ್ಲ ಅದನ್ನ ಸಮರ್ಪಕವಾಗಿ ನಿರ್ವಹಿಸ್ತಾ ಇದೆ. ರೇಟ್ ರೈಸ್ ಆಗಿರೋದು ಅನಿವಾರ್ಯ ಕಾರಣ, ಯಾರು ಇಂಥವ್ರು ಹೊಣೆ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ನೋಡಿದ್ರೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ಹ್ಯಾಂಡ್ಲಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಇದು ಅನಿವಾರ್ಯ ಬಿಟ್ಬಿಡಿ, ರೇಟ್ ರೈಸ್ ಆಗಿರೋದು ಅನಿವಾರ್ಯ. ಆದ್ರೂ ಸಹ ಇಮಿಡಿಯೇಟ್ ಆಗಿ ಹೊರೆ ಬೀಳದ ಹಾಗೆ, ಇನ್ಯಾರೋ ಮಧ್ಯದಲ್ಲಿ ಮಧ್ಯವರ್ತಿಗಳು ದುಡ್ಡು ಮಾಡದ ಹಾಗೆ ಇದ್ದಿದ್ರಲ್ಲಿ ವಿತರಣಾ ವ್ಯವಸ್ಥೆ ನಡೀತಾ ಇದೆ. ಇನ್ನು ನನಗೆ ಗೊತ್ತಿರೋ ಹಾಗೆ ಯಾವುದೇ ಪೆಟ್ರೋಲ್ ಬಂಕ್ ಇಲ್ಲ ಅಂತ ಬಾಕ್ಲಾಗ್ತಾ ಇದೆ. ಯಾಕೆ ಬಾಕ್ಲಾಗ್ತಾರೆ ಕೆಲವು ಕಡೆ ಅಂದ್ರೆ ಇಲ್ಲಿವರೆಗೂ ನಮ್ ಜೊತೆ ಒಂದಷ್ಟು ಮಾತುಕತೆಯನ್ನ, ಅಂದ್ರೆ ಪೆಟ್ರೋಲ್ ದರ ಹೆಚ್ಚಳ ಹಾಗೆ ಯಾಕೆಲ್ಲ ಈ ಒಂದು ಹೆಚ್ಚಳಕ್ಕೆ ಕಾರಣ ಆಗ್ತಾ ಇದೆ, ವೈಜ್ಞಾನಿಕ ರೀಸನ್ ಅನ್ನ ತುಂಬಾ ಅದ್ಭುತವಾಗಿ ವಿಚಾರವನ್ನ ನಮಗೆ ಪ್ರಸ್ತುತಪಡಿಸಿರುವಂತ ಪುರುಷೋತ್ತಮ್ ರೆಡ್ಡಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ. ನಮಸ್ಕಾರ.